ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಇವತ್ತಿನಿಂದ 5% ಶೇಕಡಾ ಹೆಚ್ಚಳವಾಗುತ್ತೆ ಅಂತ ಅಂದಾಜಿಸಲಾಗಿತ್ತು. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಇದೀಗ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ. ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗ್ತಾ ಇಲ್ಲ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ಮಾಡಲಾಗಿದ್ದು, ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರದಿಂದ ಸೂಚನೆಯನ್ನ ಕೊಡಲಾಗಿದೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಇಂದಿನಿಂದ ದರ ಏರಿಸಲು ಬಿಎಂಆರ್ಸಿಎಲ್ ಎಲ್ಲಾ ರೀತಿ ತಯಾರಿಗಳನ್ನ ಕೂಡ ಮಾಡಿಕೊಂಡಿತ್ತು. ಕೇಂದ್ರದಿಂದಾಗ್ಲಿ ಅಥವಾ ರಾಜ್ಯದಿಂದಾಗ್ಲಿ ಯಾವುದೇ ಸೂಚನೆಗಳು ಬಂದಿಲ್ಲ. ಒಂದ್ ವೇಳೆ ಸೂಚನೆಗಳೇನಾದ್ರೂ ಬರದೇ ಇದ್ರೆ ಇವತ್ತು ಹೈಕ್ ಮಾಡೋದಂತೂ ಪಕ್ಕಾ ಅಂತ ಬಿಎಂಆರ್ಸಿಎಲ್ ಎಂಡಿ ಕೂಡ ನಿನ್ನೆ ಹೇಳಿದ್ರು. ಆದರೆ ಇದೀಗ ಕೇಂದ್ರದಿಂದ ಇಮೇಲ್ ಬಂದಂತಹ ಬೆನ್ನಲ್ಲೇ ದರ ಏರಿಕೆಯನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ತೇಜಸ್ವಿ ಸೂರ್ಯಗೆ ಜಯನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಿಸಿ ಪೊಲೀಸರಿಂದ ನೋಟಿಸ್ ಅನ್ನು ನೀಡಲಾಗಿದೆ. ಮೆಟ್ರೋ ದರ ಪರಿಷ್ಕರಣೆ ಸಂಬಂಧ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು ತೇಜಸ್ವಿ ಸೂರ್ಯ. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಂಡಿದ್ರು. ಶಾಸಕ ರಾಮಮೂರ್ತಿ ಜೊತೆ ಪ್ರತಿಭಟನೆಗೆ ಮುಂದಾಗಿದ್ರು. ಹೈಕೋರ್ಟ್ ಆದೇಶದಂತೆ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿದಂತೆ ಬೆಂಗಳೂರು ನಗರದ ಬೇರೆಲ್ಲೂ ಕೂಡ ಮುಷ್ಕರವನ್ನ ನಡೆಸುವಂತಿಲ್ಲ. ಹಾಗಾಗಿ ಮೆರವಣಿಗೆ ಮುಷ್ಕರಕ್ಕೆ ಅನುಮತಿ ನಿರಾಕರಿಸಿ ನೋಟಿಸ್ ಅನ್ನ ನೀಡಲಾಗಿತ್ತು. ಸಂಸದ ತೇಜಸ್ವಿ ಸೂರ್ಯಗೆ ಪೊಲೀಸರಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ನಿನ್ನೆಯಷ್ಟೇ ಮೆಟ್ರೋ ಪ್ರಯಾಣಿಕರೊಟ್ಟಿಗೆ ತೇಜಸ್ವಿ ಸೂರ್ಯ ಸಂವಾದವನ್ನ ಕೂಡ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಟ್ಟೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಆಲಿಸಿದ್ರು. ನಂತರದಲ್ಲಿ ಇವತ್ತು ಇನ್ ಕೇಸ್ ಏನಾದರೂ ದರ ಏರಿಕೆ ಮಾಡದೇ ಪಕ್ಕ ಅನ್ನೋದಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಎಲ್ಲಾ ರೀತಿ ತಯಾರಿಗಳನ್ನು ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಇವತ್ತು ನೋಟಿಸ್ ಅನ್ನ ಕೂಡ ಈಗಾಗಲೇ ತೇಜಸ್ವಿ ಸೂರ್ಯಗೆ ನೀಡಲಾಗಿದೆ.